ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೆನೆಸುತ್ತಾ ಸಂಘಟನೆ ಎನ್ನುವುದು ಒಂದು ಉದ್ಯೋಗವಲ್ಲ, ಒಂದು ಸಾಮಾಜಿಕ ಜವಾಬ್ದಾರಿ ಅಂತ ಅನ್ಕೊಂಡು ಪ್ರತಿ ದಿವಸ ನಾವೆಲ್ಲರೂ ಸಿಗುತ್ತಾ ಭಾರತೀಯ ದ್ರಾವಿಡ ಕ್ರಿಶ್ಚಿಯನ್ ಸಂಘಟನೆ ಅನ್ನೋ ಒಂದು ಸಭೆಯನ್ನು ಕರೆದು ನೂತನವಾಗಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯದ ನೇತೃತ್ವದಲ್ಲಿ. ಮತ್ತು ಈ ಸಂಘಟನೆಯನ್ನ ರಾಜ್ಯದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಸಂಘಟನೆಯನ್ನು ಬೆಳೆಸಬೇಕು, ಈ ಸಂಘಟನೆ ಹೆಸರನ್ನ ಎಲ್ಲ ಕಡೆ ಹರಡಿಸಬೇಕು ಅಂತ ನಾವೆಲ್ಲ ಪದಾಧಿಕಾರಿಗಳು ಈಗಾಗಲೇ ಹೇಳಿದ್ದೀವಿ. ಅವರು ಕೂಡ ಅದೇ ರೀತಿ ಮಾಡ್ತೀವಿ ಅಂತ ಮಾತು ಬಿಟ್ಟಿದ್ದಾರೆ. ಮುಂದಿನ ದಿನಮಾನದಲ್ಲಿ ಭಾರತೀಯ ದ್ರಾವಿಡ ಸೇನಾ ಈ ರಾಜ್ಯ ತುಂಬಾ ಒಂದು ತನ್ನ ಛಾಪನ್ನ ಮೂಡಿಸುತ್ತೆ ಅಂತ ಮೂಲಕ ಇಷ್ಟಪಡ್ತೀವಿ. ಈ ಸಂಘಟನೆ ಯಾವಾಗ ಸ್ಥಾಪನೆ ಆಗಿದೆ ಸರ್? ಸಂಘಟನೆ ಸ್ಥಾಪನೆಗೆ ಒಂದು 5 ವರ್ಷ ಆಯ್ತು ಸರ್. ಆದ್ರೆ ಈಗ 2020 ಸ್ಟಾರ್ಟ್ ಆಗಿದೆ. ಈ ಸಂಘಟನೆ ಬಳಕೆ ಬಂದು 2 ವರ್ಷದಿಂದ ಬಳಕೆ ಬಂದೈತಿ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಸಂಘಟನೆ ಇಡೀ ರಾಜ್ಯಾದ್ಯಂತ ನಾವು ಇದನ್ನ ಹೆಸರು ಮಾಡ್ಬೇಕಂತ ನಾವೆಲ್ಲ ಸಂಘಟನೆ ಸೇರಿ ನೋಡಿದ್ವಿ ಸರ್. ಪದಾಧಿಕಾರಿಗಳಿಗೆ ಏನ್ ಹೇಳ್ತೀವಿ ಸರ್? ಪದಾಧಿಕಾರಿಗಳು ಹೇಳೋದು ಏನ್ ಹೇಳಪ್ಪ ಅಂತಂದ್ರೆ, ಈ ಸಂಘಟನೆ ತಾವೆಲ್ಲರೂ ಕೂಡ ತಮ್ಮ ಮನಸಾರೆ ಎಲ್ಲಾ ಕಡೆ ಬೆಳೆಸ್ರಿ, ಸಂಘಟನೆ ಸಂಬಂಧ ತಾವೆಲ್ಲರೂ ಬಿಡಿರಿ. ಮತ್ತೆ ಸಂಘಟನೆ ವತಿಯಿಂದ ಸಮಾಜದಲ್ಲಿರ್ತಕ್ಕಂಥ ದೀನ ದಲಿತರು, ಬಡವರು, ವಿದ್ಯಾರ್ಥಿಗಳು, ಮಹಿಳೆಯರಿಗೆ ತಮ್ಮ ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡ್ರಿ, ಅವ್ರ ರಕ್ಷಣೆ ಕೊಡಿ ಅಂತ ಹೇಳಿ ಇಷ್ಟಪಡ್ತಾರೆ ಸರ್. ಮಲ್ಲು ಜಾಲಗೇರಿ, ಭಾರತೀಯ ದ್ರಾವಿಡ ಸೇನಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಕ್ರಾಂತಿಕಾರಿ ಜೈ ಭೀಮ್. ಇವತ್ತು ರಮೇಶ್ ಕೌಲಿಗೆ ಅವರ ನೇತೃತ್ವದಲ್ಲಿ ಇಲ್ಲಿ ಎಲ್ಲರಿಗೆ ಮತ್ತು ತಮ್ಮ ಹುದ್ದೆ ಪ್ರಕಾರ ಒಬ್ಬೊಬ್ಬರಿಗೆ ಒಂದು ನೇಮಕ ಮಾಡಿದ್ದಾರೆ. ಆ ನೇಮಕ ಪ್ರಕಾರ ತಮ್ಮ ಯಾವ ಕೆಲಸ ಇದೆ ಅದನ್ನು ನಿಷ್ಠೆಯಿಂದ ಸಂಪೂರ್ಣವಾಗಿ ಎಲ್ಲರೂ ಮಾಡಬೇಕು. ಜವಾಬ್ದಾರಿ ತಗೊಂಡು ಯಾವುದೇ ರೀತಿಯಿಂದ ಸಂಘಟನೆ ಒಡೆಯೋ ಕಾರ್ಯಕ್ರಮ ಆಗಬಾರ್ದು ತಮ್ಮಲ್ಲಿ. ದಯವಿಟ್ಟು ಅದನ್ನ ಕೇಳ್ತೀನಿ. ನಾನು ನಿಮ್ಗೆಲ್ಲರಿಗೂ ಗೊತ್ತದ, ನಾನು ನೇರವಾಗಿ ಮಾತಾಡ್ಬಿಡ್ತೀನಿ. ಯಾರೇ ಇರೋ ಲೆಕ್ಕ ಅವ್ರ ಮಾರಿಗೆ ಹೊಡೆದಂಗೆ ಮಾತಾಡ್ಬಿಡ್ತೀನಿ. ತಪ್ಪಾದ್ರ ಯಾರಿಗೂ ಬಿಡೋದಿಲ್ಲ. ಕೆಲಸ ಏನೈತಿ ನೋಡೋ, ನಿಮ್ಮ ಸಂಘಟನೆ ನಿಮ್ಗೆ ಏನೇ ಕಷ್ಟಪಟ್ಟು ರಾತ್ರಿ 12 ಹಚ್ಚರಿ 1 ಹಚ್ಚರಿ ನಾವು ಬಂದು ನಿಂದಿರ್ತೀವಿ. ಅದ್ರ ಬಿಟ್ಕೊಟ್ಟು ಸಂಘಟನೆ ಹೊಡೆಯೋದು ಕೆಲಸ ಆಗಲಿ ಯಾವುದೇ ಹೋಗ್ಲಿ ಮಾಡಬೇಡ್ರಿ. ನಿಮ್ ಕೆಲಸ ಏನೈತಿ ನೋಡ್ರಿ ಸಹ ಉಚ್ಚದಿಂದ ಮಾಡ್ರಿ. ನೀವು ಯಾವಾಗ ಬೇಕಾದಾಗ ನಮ್ಗೆಲ್ಲರೂ ನಾವು 4 ಮಂದಿ ಏನ್ ಏನಿದಿರಲ್ಲ, ನೀವು ಯಾವಾಗ ಬೇಕಾದಾಗ ಫೋನ್ ಹಚ್ಚಿರಿ, ನಾವು ಬಂದು ನಿಂದಿರ್ತೀವಿ. ದಯವಿಟ್ಟು ಯಾವುದೇ ರೀತಿಯಿಂದ ಎಲ್ಲಾದು ಮಾಡ್ರಿ, ಎಲ್ಲ ಒಳ್ಳೆ ಕಾರ್ಯದಿಂದ ಮಾಡ್ರಿ ಅಂತೇಳಿ ನನ್ನ 2 ಮಾತು ಮುಗಿಸ್ತೇನೆ. ಸಂತೋಷ್ ಟಕ್ಕಿ. ಪುರದಲ್ಲಿ ರಾಜ್ಯಾಧ್ಯಕ್ಷರ ಒಪ್ಪಂದದ ಮೇರೆಗೆ, ರಮೇಶ್ ಕೌಲಿಗೆ ಅವರ ರಾಜ್ಯಾಧ್ಯಕ್ಷರ ಒಪ್ಪಂದದ ಮೇರೆಗೆ ಸಭೆ ಕರೆಯಲಾಯಿತು. ಯಾವ ವಿಷಯಕ್ಕಪ್ಪ ಅಂದ್ರ ತಾಲೂಕಾ ಮತ್ತು ಹಳ್ಳಿಗಳಲ್ಲಿ ಗ್ರಾಮ ಶಾಖೆ ಮಾಡುವ ಸಲುವಾಗಿ ಇವತ್ತ ಸಭೆ ಕರೆಯಲಾಯಿತು. ಅದೇ ಉದ್ದೇಶಿಸಿ ಇವತ್ತ ಸಭೆಯನ್ನು ಉದ್ದೇಶಿಸಿ ಮಾತಾಡಿದ್ವಿ. ಎಲ್ಲರೂ ತಾಲೂಕು ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಇವತ್ತಿನಿಂದ ನಾವು ಭಾರತೀಯ ದ್ರಾವಿಡ ದಲಿತ ಸಂಘಟನೆ ಬಲಪಡಿಸುವ ಕುರಿತು ಸಲುವಾಗಿ ಇಡೀ ಜಿಲ್ಲಾದ್ಯಂತ ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಸಂಘಟನೆಯನ್ನು ಬಲಪಡಿಸ್ತೇವೆ ಅಂತೇಳಿ ಮಾತಾಡಲು ಇಷ್ಟಪಡ್ತೇನೆ. ಸೋಮುಹಟ್ಟಿ, ಜಿಲ್ಲಾಧ್ಯಕ್ಷ, ವಿಜಯಪುರ, ಭಾರತೀಯ ದ್ರಾವಿಡ ದಲಿತ ಸೇನೆ. ನಂದೊಂದು ಆಸೆ ಐತಿ. ಆ ಆಸೆಯಿಂದ ಸಂಘಟನೆ ಸೇರ್ಕೊಂಡು ಸಂಘಟನೆ ಆಲ್ರೆಡಿ ನಾನು ಒಂದು ಗುಂಪು ಒಂದು ಐತಿ. ಆಲ್ರೆಡಿ ನಂದೇ ಆದ ಒಂದು ಪಡೆ ಐತಿ. ಬಟ್ ಇದೊಂದು ಅವಕಾಶ ಮಾಡಿಕೊಡ್ಬೇಕು ಸ್ವಂತವನ್ನ. ಒಂದು ಸರ್, ಒಂದು ಒಳ್ಳೇದಕ್ಕೆ ಒಂದು ಕೆಲಸ ಉಪಯೋಗ ತಗೋತೀನಿ, ಕೆಟ್ಟದಕ್ಕಂತೂ ಯಾವುದೇ ಕಾರಣಕ್ಕೂ ನಾನು ಉಪಯೋಗ ತಗೋದಕ್ಕೋದಿಲ್ಲ. ಇದು ನನಗೆ ಆಗೂ ಬರೋದಿಲ್ಲ. ಒಳ್ಳೇದು ಮಾತ್ರ ನಾನು ನಿರ್ಧಾರ. ಇಷ್ಟು ಹೇಳಿ ನನ್ನ ಸಣ್ಣ ಮಾತು ಮುಗಿಸ್ತೇನೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.